ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಹತ್ರ 8,000 ಹಣವನ್ನು ಸರ್ಕಾರದವರು ಬಾಕಿ ಇಟ್ಕೊಂಡಿದ್ದಾರೆ. ನೋಡಿ ಸ್ನೇಹಿತರೆ, ಈಗ ನೀವೆಲ್ಲರೂ ಅನ್ಕೋಬಹುದು ನಮಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಬಂದಿಲ್ಲ, 31ನೇ ಕಂತಿನ ಹಣ ಬಂದಿಲ್ಲ, ಬರೀ ಒಂದು 4,000 ಹಣ ಪೆಂಡಿಂಗ್ ಇದೆ ಅಷ್ಟೇ ಅಂದ್ಬಿಟ್ಟು ಇಲ್ಲಿ ಈಗ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿರುವಂಥದ್ದು ಕೂಡ ಏನಂತ ಅಂದರೆ, ಹಿಂದೆ ಇಲ್ಲಿ ಏನಾಗಿದೆ ಅಂದರೆ 2025 ಫೆಬ್ರವರಿಯಲ್ಲೇನೆ ಮಾರ್ಚ್ದು ಮತ್ತು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನ ಹಣ ಅದೊಂದು 4,000 ಬಂದಿಲ್ಲ, ಒಟ್ಟಿಗೆ 8,000 ಹಣ ಬಂದಿಲ್ಲ ಅಂತ ಇಲ್ಲಿ ಹೇಳ್ತಿರುವಂಥದ್ದು. ಸ್ನೇಹಿತರೆ, ಇದು ಏನು ನಿಮಗೂ 8,000 ಹಣ ಬರಬೇಕಾ? ನಿಮ್ಗೆ ಕರೆಕ್ಟಾಗಿ 30ನೇ ಕಂತಿನ ಹಣವರೆಗೂ ಬಂದ್ಬಿಟ್ಟಿದೆಯಾ? ಇಲ್ಲ ನಿಮಗೂ ಸಾಕಷ್ಟು ಜನ ಫಲಾನುಭವಿಗಳು ಕಾಮೆಂಟ್ ಮಾಡಿ ಕೇಳ್ತಿರ್ತಾರೆ, ನಮ್ಗೆ ಹಿಂದೆ ಕೆಲವೊಂದು ಕಂತಿನ ಹಣನೇ ಬಂದಿಲ್ಲ, 29ನೇ ಕಂತಿನ ಹಣ ಬಂದಿಲ್ಲ, 28ನೇ ಕಂತಿನ ಹಣ ಬಂದಿಲ್ಲ, ನಮ್ಗೆ ಹಿಂದೆ ಒಂದು 2-3 ತಿಂಗಳಿನ ಹಣನೇ ಬಂದಿಲ್ಲ ಅಂದ್ಬಿಟ್ಟು ಸಾಕಷ್ಟು ಜನ ಫಲಾನುಭವಿಗಳು ಕಾಮೆಂಟ್ ಮುಖಾಂತರ ಕೇಳ್ತಿರ್ತಾರೆ. ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು ಸ್ನೇಹಿತರೆ. ಏನಾಗಿದೆ, ಏನಕ್ಕೆ ಕೇಸ್ ಹಾಕಿದ್ದಾರೆ, ಇಲ್ಲಿ ಅವ್ರು ಯಾಕೆ ಇಲ್ಲಿ 8,000 ಹಣ ಬಾಕಿ ಇದೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ, ಎಲ್ಲವನ್ನ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವ್ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆ ಹಣ ಬಾಕಿ, ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿ ನೋಟಿಸ್ ಜಾರಿ ಮಾಡಿರುವಂಥದ್ದು. ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರಕ್ಕೆ ಹೈಕೋರ್ಟ್ ಇಲ್ಲಿ ಒಂದು ಸೂಚನೆ ಕೂಡ ಕೊಡ್ತಿದ್ದಾರೆ. ಇಲ್ಲೊಂದು ವಾರ್ನಿಂಗ್ ಅನ್ನುವಂಥದ್ದು ಹೇಳ್ಬೋದು, ಇಲ್ಲ ಒಂದು ಸೂಚನೆ ಕೊಡ್ತಿರುವಂಥದ್ದು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಘೋಷಿಸಿರುವ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಸಹ ಪ್ರಮುಖವಾಗಿರುವಂಥದ್ದು. ಕರ್ನಾಟಕ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ರು ಕೊಡುತ್ತಿದೆ. ಆದರೆ ಈ ಯೋಜನೆಯ ಹಣ ಫಲಾನುಭವಿಗಳಿಗೆ ತಲುಪುವ ವಿಚಾರದಲ್ಲಿ ವಿಳಂಬ ಆಗ್ತಿರುವಂಥದ್ದು. ಇದೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಿಂಬಾಕಿ ನೀಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಮಹತ್ವದ ನಿರ್ಧಾರ ತೆಗೆದುಕೊಂಡಿರುವಂಥದ್ದು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಿಂಬಾಕಿ ಹಣ ಬಿಡುಗಡೆ ಮಾಡುವಂತೆ ನಿರ್ದೇಶನ ಮಾಡಬೇಕು ಎಂದು ಕೋರಿ ಇಲ್ಲಿ ಸಲ್ಲಿಸಲಾಗಿದ್ದ ಅರ್ಜಿ ಸಂಬಂಧ ಇದೀಗ ಹೈಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿರುವಂಥದ್ದು. ಬೆಂಗಳೂರಿನ ಬಸವೇಶ್ವರ ನಗರದ ಆರ್ ಗಂಗಾ ಮತ್ತು ನಂದಿನಿ ಲೇಔಟ್ನ ಜಿಡಿ ಪವಿತ್ರ ಎನ್ನುವರು ಗೃಹಲಕ್ಷ್ಮಿ ಯೋಜನೆಯ ಹಿಂಬಾಕಿ ಹಣ ಬಿಡುಗಡೆಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿರುವಂಥದ್ದು. ನೋಡಿ ಸ್ನೇಹಿತರೆ, ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಆದರೆ ಮಾಡಿದ್ದಾರೆ. ಯಾಕೆ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅಂದರೆ, ಈ ಅರ್ಜಿಯನ್ನು ನ್ಯಾಯಮೂರ್ತಿಗಳಾದ ಸೂರಜ್ ಗೋವಿಂದರಾಜ್ ಮತ್ತು ಡಾಕ್ಟರ್ ಕೆ ಮನ್ಮಥರಾವ್ ಅವರಿದ್ದ ರಜಾ ಕಾಲದ ಪೀಠದ ಮುಂದೆ ಇಲ್ಲಿ ವಿಚಾರಣೆಗೆ ಬಂದಿರುವಂಥದ್ದು. ವಾದ ಆಲಿಸಿದ ನಂತರ ನ್ಯಾಯಾಲಯವು ಕರ್ನಾಟಕ ಸರ್ಕಾರ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ರಾಜ್ಯ ಹಣಕಾಸು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಎಲ್ಲ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿಗೊಳಿಸಿ ವಿಚಾರಣೆಯನ್ನು ಇಲ್ಲಿ ಮುಂದೂಡಿಕೆ ಆದರೆ ಮಾಡಿರುವಂಥದ್ದು. ಅವ್ರಿಗೆಲ್ಲ ನೋಟಿಸ್ ಜಾರಿ ಮಾಡಿಬಿಟ್ಟು ಆದಷ್ಟು ಬೇಗ ಮಹಿಳೆಯರಿಗೆ ಹಣವನ್ನು ಬಿಡುಗಡೆ ಮಾಡಿ ಇದೇನಾಗಿದೆ, ಏನು ಸಮಸ್ಯೆ ಅಂತೆಲ್ಲ ತಿಳ್ಕೊಂಡು ನೋಡಿ. ಇಲ್ಲಿ ಪ್ರಕರಣದ ಹಿನ್ನೆಲೆ ಏನಾಗಿತ್ತಂದರೆ, ಕರ್ನಾಟಕ ಸರ್ಕಾರವು 2023 ಮೇ 5 ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಅನುಮೋದನೆ ನೀಡಿತ್ತು. ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ಹಣ ಆದರೆ ಕೊಡುವಂತಹ ಯೋಜನೆ ಇದು. ಇಲ್ಲಿ 2025ನೇ ಸಾಲಿನ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಿನಲ್ಲಿ ಮನೆಯ ಯಜಮಾನಿಯರಿಗೆ ಗೃಹಲಕ್ಷ್ಮಿ ಯೋಜನೆ 2,000 + 2,000 4,000 ರೂಪಾಯಿ ಹಣ ಬಂದಿಲ್ಲ. ಇಲ್ಲಿ 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನ ಹಣವನ್ನು ಸ್ಕಿಪ್ ಮಾಡಿದ್ದಾರೆ, ಈ ಒಂದು ಹಣ ಕೊಟ್ಟಿಲ್ಲ ಅಂತ ಇಲ್ಲಿ ಅರ್ಜಿಯಲ್ಲಿ ಹೇಳಿರುವಂಥದ್ದು. ಇಲ್ಲಿ ನೀವು ಫಲಾನುಭವಿಗಳು ಕೂಡ ಹೇಳ್ತಿರ್ತೀರಾ, ನಮ್ಗೆ 1-2 ತಿಂಗಳಿನ ಹಣ ಲಾಸ್ಟ್ ಹಿಂದೆ ಎಲ್ಲ ನಮ್ಮದು ಮಿಸ್ ಆಗಿಬಿಟ್ಟಿದೆ, ಹಣನೇ ಬಂದಿಲ್ಲ ಅಂದ್ಬಿಟ್ಟು. ಇಲ್ಲಿ ಅರ್ಜಿಯಲ್ಲಿ ಅವ್ರು ಅದೇ ಹೇಳ್ತಿದ್ದಾರೆ, ನಮಗೆ 2025ರಲ್ಲಿ ಇಲ್ಲಿ ನಮ್ಗೆ ಹಣನೇ ಬಂದಿಲ್ಲ ಅಂದರೆ ಲಾಸ್ಟ್ ಇಯರು ನಮಗೆ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಿನ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಅದರ ಜೊತೆಗೆ ಈಗ 30-31ನೇ ಕಂತಿನ ಹಣ ಕೂಡ ಪೆಂಡಿಂಗ್ ಇರುವಂಥದ್ದು. ಇದು ಈ ವರ್ಷದ್ದು ಮಾರ್ಚ್ ಏಪ್ರಿಲ್ ತಿಂಗಳಿನ ಹಣ ಪೆಂಡಿಂಗ್ ಇದೆ. ಒಟ್ಟಿಗೆ ಹಂಗಾರೆ ನಿಮ್ಗೆ ಎಷ್ಟು ಬರಬೇಕು? 8,000 ಹಣ ಆದರೆ ನಿಮಗೆ ಬರಬೇಕು. ಈಗ ಕೋರ್ಟಿಂದ ಆದೇಶ ಏನಾದರೂ ಆಗಿದೆ, ನಿಮಗೆ ಆದಷ್ಟು ಬೇಗ ಖಾತೆಗಳಿಗೆ ಹಣ ಜಮಾ ಮಾಡಲೇಬೇಕು ಅಂತ ಕೋರ್ಟಿಂದ ಆದೇಶ ಬಂದಿದೆ ಅಂದರೆ ನಿಮಗೆ ಈ ತಿಂಗಳಲ್ಲಿ ಒಂದು 4,000ವರೆಗೂ ಹಣ ಬರುತ್ತೆ. ಮತ್ತು ಮುಂದಿನ ತಿಂಗಳಲ್ಲಿ ಅಂದರೆ ಜೂನ್ ತಿಂಗಳಿನಲ್ಲಿ ಇನ್ನೊಂದು 4,000 ಹಣ ಆದರೆ ಬರುತ್ತೆ. ಅಂದರೆ ಇನ್ನೊಂದು ಹತ್ರ ಇನ್ನೊಂದು 1 ತಿಂಗಳ ಒಳಗಡೆ ನಿಮಗೆ 8,000ವರೆಗೂ ಕೂಡ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುವಂಥದ್ದು. ಈಗ ಸದ್ಯಕ್ಕೆ 30-31ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದಾರಂತೆ, ಆ ಒಂದು ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಈಗ ಈ ವಿಡಿಯೋ ನೋಡುತ್ತಿರುವಂತಹ ಪ್ರತಿಯೊಬ್ಬರು ನೀವು ಹೇಳಿ, ನಿಮಗೆ ಯಾವ ಕಂತಿನ ಹಣ ಮಿಸ್ ಆಗಿದೆ, ಯಾವ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿಲ್ಲ ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನಗೆ
ಕಾಮೆಂಟ್ ಮುಖಾಂತರ ತಿಳಿಸಿ. ಗೃಹಲಕ್ಷ್ಮಿ 1ನೇ ಕಂತಿನ ಹಣದಿಂದ ಹಿಡಿದು 29ನೇ ಕಂತಿನ ಹಣವರೆಗೂ ನಿಮಗೆ ಕರೆಕ್ಟಾಗಿ ಹಣ ಬಂದಿದೆಯಾ, ಎಲ್ಲರೂ ಮಿಸ್ ಆಗಿದೆಯಾ, ನೀವು ಹೋಗಿ ನಿಮ್ಮ ಒಂದು DBTಯಲ್ಲಿ ಚೆಕ್ ಮಾಡಿ. ಓಕೆನಾ, DBTಯಲ್ಲಿ ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಂತಿನ ಹಣ ಬಂದಿದೆ, ಯಾವ ಕಂತಿನ ಹಣ ನಿಮಗೆ ಮಿಸ್ ಆಗಿರ್ಬೋದು ಎಲ್ಲ ಗೊತ್ತಾಗುತ್ತೆ. ಈ ವಿಡಿಯೋ ನೋಡುವ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ನಿಮ್ಗೆ ಎಷ್ಟು ಕಂತಿನ ಹಣ ಬಂದಿದೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ತಿಳಿಸಿ ಸ್ನೇಹಿತರೆ.